ಪ್ರಾಣಹೊಯ ಅಂದ್ರೆ ಬಹಳ ದೊಡ್ಡ ವಿಷಯ. ಇದು ವಿಶ್ವದಲ್ಲೆಲ್ಲ ಇರೋ ಜೀವಶಕ್ತಿಯ ಬಗ್ಗೆ ಹೇಳುತ್ತೆ. ಆ ಶಕ್ತಿ ನಮ್ಮೆಲ್ಲರನ್ನೂ ಒಂದುಗೂಡಿಸುತ್ತೆ, ಎಲ್ಲದರಲ್ಲೂ ಹರಿಯುತ್ತೆ. ಪ್ರಾದೊಗಿಯ ಅರ್ಣೆ ಮಾಡಿಕೊಂಡ್ರೆ ವಿಶ್ವದಲ್ಲಿ ನಮ್ಮ ಸ್ನಾನವನ್ನು ಅಂತ ಗೊತ್ತಾಗುತ್ತೆ. ಯ ಸಾಮರಸ್ಯಕ್ಕೆ ಒತ್ತುಪ್ಪು ಕೊಡುತ್ತೆ. ನಾವು ದೊಡ್ಡದರೊಂದು ಭಾಗ ಅಂತ ನೆನಪಿಸುತ್ತೆ. ಆ ತಿಳುವಳಿಕೆ ಒಂದು ರೀತಿಯ ಸೇರಿದ ಭಾವನೆ ತರುತ್ತೆ. ಅಲ್ಲ ಜೀವಿಗ ಜೊತೆ ಹೊಂದಾಗೂ ಭಾವನೆ ಬೆಳೆಸುತ್ತೆ. ಪ್ರಾಣಜ್ಯ ಅಂದ್ರೆ ನಮ್ಮ ಇಲ್ಲರ ಸಂಬಂಧತಾರ ಮಾರ್ಕೊಳ್ಳೋದು, ಎಲ್ಲದರಲ್ಲೂ ದೈವ ತಪ ನಡೋದು. ಇದರಿಂದ ಸ್ವಾಭಾವಿಕವಾಗಿಯೇ ಕೋತಜಿಮಿತೆ ಬರುತ್ತೆ. ಅಲ್ಲ ಸ್ವಾತಂತ್ರ್ಯ ಬಗ್ಗೆ ಗೊಬ್ಬರ ಬೆಳೆಯುತ್ತೆ. ಪ್ರಾಣಕ್ಯ ಒಂದು ದಾರಿ. ಇದು ನಮ್ಮನ್ನ ಜಾಗೃತ ಜೀವನಕ್ಕೆ ಕರೆದುಕೊಂಡು ಹೋಗುತ್ತೆ. ಆ ವಿಶ್ವಶಕ್ತಿಯ ಜೊತೆ ಹೊಂದಿಕೊಂಡ್ರೆ ನಮ್ಮ ಜೀವನ ಉತ್ತಮ ಆಗುತ್ತೆ. ನಮ್ಮ ಸಮುದಾಯ ಮತ್ತು ನಮ್ಮ ಸುತ್ತಲಿನ ಪ್ರಪಂಚವನ್ನು ಕೂಡ ಉತ್ತಮಗೊಳಿಸುತ್ತೆ. ನೀಲಗಿರಿ ಜನರಿಗೆ ಪ್ರಕೃತಿಯ ಹೊಂದಿಗೆ ಆಳವಾದ ಸಂಬಂಧ ಇದೆ. ಪ್ರಾಣ ಹೊಯ ಜೊತೆಗೆ ಹೊಂದಿಕೊಂಡ್ರೆ ಆ ಸಂಬಂಧಿ ಇನ್ನೂ ಗಟ್ಟಿಯಾಗುತ್ತೆ. ವ್ಯಕ್ತಿಗಳಿಗೆ ಮತ್ತು ಸಮುದಾಯಕ್ಕೆ ಹಲವಾರು ಪ್ರಯೋಜನಗಳನ್ನು ತರುತ್ತೆ. ಪ್ರಾಣಕೋಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ದೈವದ ಜೊತೆಗಿನ ಸಂಬಂಧವನ್ನು ಗಾಢವಾಗಿಸುತ್ತೆ. ಆ ಸಂಬಂಧ ಜೀವನಕ್ಕೆ ಉದ್ದೇಶ ಮತ್ತು ಅರ್ಣ್ಯವನ್ನು ತರುತ್ತೆ. ವಿಶ್ವದಲ್ಲಿ ನಮ್ಮ ಸ್ನಾನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಒಕ್ಕಟ್ಟು ಇನ್ನೊಂದು ಪ್ರಮುಖ ಪ್ರಯೋಜನ. ನಾವೆಲ್ಲೂ ಒಂದಕ್ಕೊಂದು ಸಂಬಂಧ ಹೊಂದಿದ್ದೇವೆ ಅಂತ ಪ್ರಾಣವಾಯ ನೆನಪಿಸುತ್ತೆ. ಬೇಡಗರನ್ನು ತೊಡೆದು ಹಾಕುತ್ತದೆ ಮತ್ತು ಸೇರಿದ ಭಾವನೆಯನ್ನು ಉತ್ತೇಜಿಸುತ್ತೆ. ಆ ಹಗ್ಗಕಟ್ಟು ಇಡೀ ಸಮುದಾಯವನ್ನು ಬಲಪಡಿಸುತ್ತೆ. ಪ್ರಾಣ್ಯವನ್ನು ಅರಮಾಡಿಕೊಂಡಾಗ ಕತ್ತಜ್ಮಿತೆ ಸ್ವಾಭಾವಿಕವಾಗಿ ಬರುತ್ತೆ. ಎಲ್ಲ ಜೀವಿಗ ಸಂಬಂಧವನ್ನು ನಾವು ಗುರುತಿಸಿದಾಗ ಪ್ರತಿ ಉಸಿರಿಗೂ, ಪ್ರತಿ ಸಂವಹನಕ್ಕೂ ಮತ್ತು ಪ್ರತಿ ಅನುಭವಕ್ಕೂ ಕೋತಜ್ಮೀರಾಗಿರುತ್ತೇವೆ. ಆ ಕತ್ತಜ್ಮಿತತೆ ಹೆಚ್ಚು ಸಂತೋಷ ಮತ್ತು ತಪಕ್ತಿಕ ಜೀವನಕ್ಕೆ ಕಾರಣವಾಗುತ್ತೆ. ಪ್ರಾಣ್ಯಾಯವನ್ನು ಅಳವಡಿಸಿಕೊಳ್ಳುವ ಮೂಲ ನೀಲಗಿರಿ ಜನರು ತಮ್ಮ ಯೋಗಕ್ಷೇಮವನ್ನು ಹೆಚ್ಚಿಸಿಕೊಳ್ಳಬಹುದು. ಹೆಚ್ಚು ಸಾಮರ್ಥ್ಯ ಮತ್ತು ಸುಸ್ಥಿರ ಜೀವನ ವಿಧಾನವನ್ನು ರಚಿಸಬಹುದು. ಪ್ರಾಣವಾಯವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸರಳಾದರೆ ಬಹಳ ಮಹತ್ವದ್ದು. ನಮ್ಮ ಆಲೋಚನೆಗಳು, ಕಾರ್ಯಗಳು ಮತ್ತು ಸಂವಹನಗಳ ಬಗ್ಗೆ ತಿಳಿದಿರುವುದು ಇದರಲ್ಲಿ ಸೇರಿದೆ. ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡಬಹುದು. ಪ್ರಾಣಕೋಯ ಜೊತೆ ಸಂಪರ್ಕ ಸಾಧಿಸಲಿ ಒಂದು ಮಾರ್ಗವೆಂದರೆ ಮೈಂಡ್ಫುಲ್ನೆಸ್ ಅಭ್ಯಾಸ ಮಾಡುವುದು. ಆಗಿನ ಕ್ಷಣಕ್ಕೆ ಗಮನ ಕೊಡುವುದು ಯಾವುದೇ ಚಿರ್ಪು ಇಲ್ಲದೆ ಆಂತರಿಕ ಶಾಂತಿಯನ್ನು ಬೆಳೆಸುತ್ತೆ. ನಮ್ಮ ಸುತ್ತಲಿನ ಸುಂದರಿಯನ್ನು ಮೆಚ್ಚಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಕತ್ತಜಮಿತೆಯನ್ನು ವ್ಯಕ್ತಪಡಿಸುವುದು ಇನ್ನೊಂದು ಪ್ರಬಲ ಅಭ್ಯಾಸ. ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಪ್ರಶಂಸಿಸಲು ಪ್ರತಿದಿನ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ನಮ್ಮ ಅನುಭವಕ್ಕೆ ಹೆಚ್ಚು ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತೆ. ಸುಸ್ಥಿರವಾಗಿ ಬದುಕುವುದು ಪ್ರಾಣಕೋಯ ಜೊತೆ ಹೊಂದಿಕೊಳ್ಳುವ ಪ್ರಮುಖ ಅಂಶ. ಪ್ರಕೃತಿಯನ್ನು ಗೌರವಿಸುವುದು, ಸಂಪನ್ಮೂಲಗಳನ್ನು ಉಳಿಸುವುದು ಮತ್ತು ಪ್ರಜಾಪ್ರಭುತ್ವ ಆಯ್ಕೆಗಳನ್ನು ಮಾಡುವುದು ಆರೋಗ್ಯಕರ ಗ್ರಹಕ್ಕೆ ಕೊಡುಗೆ ನೀಡುತ್ತೆ. ಆ ಅಭ್ಯಾಸಗಳನ್ನು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳುವ ಮೂಲ ನೀಲಗಿರಿ ಜನರು ಪ್ರಾಣಕೋಯದ ಪರಿವರ್ತ ಶಕ್ತಿಯನ್ನು ಅನುಭವಿಸಬಹುದು. ನೀಲಗಿರಿ ಜನರಿಗೆ ಒಂದು ವಿಶಿಷ್ಟ ಅವಕಾಶವಿದೆ. ಪ್ರಾಣಯಾವನನ್ನು ಅರಡಿಸಿಕೊಳ್ಳುವ ಮೂಲ ಅವರು ಮಾದರಿ ಸಮುದಾಯವಾಗಬಹುದು. ತಮ್ಮ ಮುಂದಿಗೆ ಪರಸ್ಪರ ಮತ್ತು ಈ ಗ್ರಹದೊಂದಿಗೆ ಸಾಮರಸ್ಯದಿಂದ ಬದುಕಲು ಇತರರಿಗೆ ಪ್ರೇರಣೆ ನೀಡಬಹುದು. ಜನರು ಉದ್ದೇಶ ಮತ್ತು ಕತ್ತಜ್ಮಿತೆಯಿಂದ ಬದುಕುವ ಸಮುದಾಯವನ್ನು ಕಲ್ಪಿಸಿಕೊಳ್ಳಲಿ. ಒಗ್ಗಟ್ಟು ಮತ್ತು ಕರುಣೆ ಪ್ರತಿಯೊಂದು ಕ್ರಿಯೆಯನ್ನು ಮಾರ್ಗದರ್ಶನ ಮಾಡುವ ಸಮುದಾಯ. ಪ್ರಾಣಯಾವನನ್ನು ಅಳವಡಿಸಿಕೊಂಡಾಗ ಇದು ಸಾಧ್ಯವಾಗುತ್ತದೆ. ಆ ಮಾದರಿ ಸಮುದಾಯವು ಬೆಳಕಿನ ದೀಪಸ್ತಂಭವಾಗಬಹುದು. ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸುಸ್ಥಿರ ಜೀವನವನ್ನು ಬೆಳೆಸಲು ಇತರರಿಗೆ ಪ್ರೇರಣೆ ನೀಡಬಹುದು. ಒಗ್ಗಟ್ಟು ಮತ್ತು ಕತ್ತಜ್ಮಿತೆಯ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸಬಹುದು. ಆ ಪ್ರಯಾಣ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಪ್ರಾರಂಭವಾಗುತ್ತದೆ. ಪ್ರಾಣಯಾವನನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ನಮ್ಮನ್ನು ಪರಿವರ್ತಿಸಿಕೊಳ್ಳಬಹುದು ಮತ್ತು ನಮ್ಮ ಸುತ್ತಲಿನವರಿಗೆ ಪ್ರೇರಣೆ ನೀಡಬಹುದು. ತೊಟ್ಟಾಗಿ
ಮುಂದಿನ ಪೀಳಿಗೆಗೆ ಹೆಚ್ಚು ಸಾಮರಸ್ಯ ಮತ್ತು ಸುಸ್ಥಿರ ಪ್ರಪಂಚವನ್ನು ಸೃಷ್ಟಿಸಬಹುದು.